ಸರ್. ಮೊದಲನೇದಾಗಿ ನಾಡಿನ ಎಲ್ಲ ಹೆಮ್ಮೆಯ ಅನ್ನದಾತರಿಗೆ ಎಳ್ಳಮಾಸೆಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಎಳ್ಳಮಾಸೆಯ ಹಬ್ಬ ಒಂದು ರೈತರು ಸಂಭ್ರಮ ಪಡುವಂಥ ಒಂದು ಸುದಿನ. ಯಾಕಂದರೆ ನಾವು ಹೊಲವನ್ನು ಉತ್ತಿ ಬಿತ್ತಿ ಬೆಳೆಯನ್ನು ಬಿತ್ತಿರ್ತೀವಿ. ಆ ಭೂಮಿ ತಾಯಿ ಇವತ್ತು ಮೈದುಂಬಿ ನಿಂತು ಕೆಲವೇ ದಿನಗಳಲ್ಲಿ ಫಸಲನ್ನು ತೆಗೆಯುವಂಥ ಸುಸಮಯ. ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಭೇದ ಭಾವವನ್ನು ಮರೆತು ನಾವು ನೀವೆಲ್ಲದ ಎಲ್ಲ ಕುಟುಂಬ ಸದಸ್ಯರು ಮತ್ತು ಗೆಳೆಯರೊಂದಿಗೆ ಅದ್ದೂರಿಯಿಂದ ಹೊಲಕ್ಕೆ ಹೋಗಿ, ಮೊದಲೆಲ್ಲ ಎತ್ತಿನ ಗಾಡಿಯಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾಯಿದ್ರು, ಇವಾಗೆಲ್ಲ ಒಂದು ಸ್ವಲ್ಪ ಕಾರಲ್ಲಿ ಹೋಗ್ತಾ ಇದ್ದೀವಿ. ಟ್ರ್ಯಾಕ್ಟರು, ಎತ್ತಿನ ಗಾಡಿ ಮತ್ತು ಕಾರಲ್ಲಿ ಎಲ್ಲರೂ ಎಲ್ಲ ಸ್ನೇಹಿತ ವರ್ಗದವ್ರು ಇರ್ಬೋದು, ಕುಟುಂಬ ವರ್ಗದವರು ಎಲ್ಲರೂ ಸೇರಿ ಹೊಲಕ್ಕೆ ಬಂದ. ಅದರಲ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕದ ಖಾದ್ಯಗಳಾದಂಥ ಸಜ್ಜಿ ರೊಟ್ಟಿ, ಹೆಣ್ಮಕ್ಳು ನಸಿಕಿನ 4ರಿಂದನೇ ಮಾಡಿರ್ತಾರೆ. ಸಜ್ಜಿ ರೊಟ್ಟಿ ಇರ್ಬೋದು, ಶೇಂಗಾ ಹೋಳಿಗೆ, ಆಮೇಲೆ ತರಹದ ಆ ಒಂದು ಭೋಜನದ ರುಚಿಯನ್ನು ನೋಡಿದರೆ ನಮಗೆ ಯಾವ ಧಾಬಾ ಹೋಟೆಲ್ದ ರುಚಿ ಕೂಡ ಇದರ ಮುಂದೆ ಶೂನ್ಯ. ನಮ್ಮ ರೈತರ ಕೈ ಅಡಿಗೆಲಿ ಅಂತ ಹೇಳ್ತಾ, ಆ ಭೂತಾಯಿಯನ್ನು ಪೂಜಿಸಿ ಸಂಭ್ರಮಿಸುವಂಥ ಈ ಸುದಿನ ರೈತರು ಖುಷಿಪಟ್ಟು ಅವರು ಹಗಲಿರುಳು ಒಂದು ಹೊಲದಲ್ಲಿ ಉತ್ತಿ ಬಿತ್ತಿ ಒಂದು ಬೆಳೆಯನ್ನು ತೆಗೆಯುವಂಥ ಸಂಭ್ರಮದಲ್ಲಿರ್ತಾರ. ಆ ಎಲ್ಲ ರೈತರ ಹೊಟ್ಟೆ ತಣ್ಣಗಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ರೈತರಿಗೆ ಒಂದು ಶುಭಾಶಯನ್ನು ಹೇಳ್ತಾ ಇದ್ದೀನಿ. ಹೊಲಕ್ಕಂತ ಕರ್ಕೊಂಡು ಹೋಗೋದು, ಅದೆಲ್ಲ ಪ್ರಸಾದ ಇಟ್ಟು ಕಿಶಂದ್ರೆ ಒಂದು 5 ಹಳ್ಳಾಡಿ ಪೂಜೆ ಮಾಡಿ ಹಣೆ ಮಣದು ನಾವು ಬೇಡ್ಕೊಳ್ಳೋದ್ರಿ. ಏನಂದ್ರೆ ನಮಗೆ ಇದೇ ಥರ ಒಳ್ಳೆದನ್ನು ಹೊಲದಲ್ಲಿ ನಮ್ಮ ಫಲ ಕೊಡಲಿ ಭೂಮಿ ತಾಯಿ ಅಂಥೇಳಿ ಹಣೆ ಮಣದು ನಾವೆಲ್ಲರೂ ಅದನ್ನು ಪ್ರಸಾದ ಸ್ವೀಕರಿಸೋದು. ಆಜು ಬಾಜುಕ್ಕೆ ಹೊಲದವ್ರಿಗೆ ಕರೆಯೋದು, ಮಂದಿ ಮಕ್ಕಳಿಗೆಲ್ಲ ಕರೆದು ಕಿಶಂದ್ರೆ ಪ್ರಸಾದನ್ನು ಅಷ್ಟು ಸ್ವೀಕರಿಸೋದು. ಇದೇ ಥರವಾಗಿ ಎಲ್ಲರಿಗೆ ವ್ಯಕ್ತಿಗಳಿಗೆ ದೊಡ್ಡ ವ್ಯಕ್ತಿಗಳಿಗೆ ಕರೆಸೋದು, ಸ್ವಾಮಿಗಳಿಗೆ ಎಲ್ಲ ಕರೆಸೋದು. ಕರೆಸ್ಕಿಶಂದ್ರೆ ಅದನ್ನೆಲ್ಲ ಮಾಡಿದಂಥ ಪುಂಡಿ ಪಲ್ಯ ಚೌಳಿಕೆ ಇವೆಲ್ಲ ಮನೆಗೆ ಮಾಡಿದ್ದೆಲ್ಲರೂ ಸ್ವೀಕರಿಸ್ಕೆ ಒಟ್ಟರಿಗೆ ಊಟ ಮಾಡಿಸೋದು. ನಾವು ಊಟ ಮಾಡೋದು ಫ್ಯಾಮ್ಲಿ ಸಹಿತ ಹೊಲಕ್ಕೆ ಹೋಗಿಶಂದ್ರೆ ಪುಂಡಿ ಪಲ್ಯ ಸಜ್ಜಿ ರೊಟ್ಟಿ ಚೌಳಿಕಾಯಿ ಚೇಂಗ್ ಬಲೋ ಅಂಥೇಳಿ ಆಚರಿಸಿಕೆ ಮನೆ